ಎಲ್ಲರಿಗೂ ನಮಸ್ಕಾರಗಳು. ತಮ್ಮೆಲ್ಲರಿಗೂ ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ನಾವು ಕಳೆದ ಕ್ಲಾಸ್ದಲ್ಲಿ MS Excel ಪ್ರಾಕ್ಟಿಕಲ್ ಕ್ಲಾಸ್ 38 ಇದರಲ್ಲಿ ಹೌ ಟು ಯೂಸ್ ಸ್ಲೈಸರ್ಸ್ ಅಂದರೆ ಎಕ್ಸೆಲ್ದಲ್ಲಿ ಸ್ಲೈಸರನ್ನು ಯಾವ ರೀತಿ ಯೂಸ್ ಮಾಡೋದು, ಪ್ಯೂರ್ ಟೇಬಲ್ಗೆ ಸ್ಲೈಸರನ್ನು ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೋಬೇಕು ಅನ್ನೋದನ್ನು ಆ ಕ್ಲಾಸ್ದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೇನೆ. ಸೊ ನೀವು ಇನ್ನೂ ಆ ಕ್ಲಾಸ್ ನೋಡಿಲ್ಲ ಅಂದರೆ ನಿಮಗಾಗಿ ಇವತ್ತಿನ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಹಾಕ್ತೀನಿ. ತಾವು ಲಿಂಕ್ ಓಪನ್ ಮಾಡಿ ಆ ಕ್ಲಾಸ್ ಕೂಡ ನೀವು ನೋಡ್ಕೋಬೋದು. ಸೊ ಇವತ್ತಿನ ಕ್ಲಾಸು MS Excel ಪ್ರಾಕ್ಟಿಕಲ್ ಕ್ಲಾಸ್ 39. ಸೊ ಇದರಲ್ಲಿ ನಾನು ಟೈಮ್ ಲೈನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ಈಗಾಗಲೇ ನಾವು ಪ್ಯೂರ್ ಟೇಬಲ್, ಪ್ಯೂರ್ ಚಾರ್ಟ್ ಮತ್ತು ಸ್ಲೈಸರ್ ಬಗ್ಗೆ ತಿಳಿದುಕೊಂಡಿದ್ದೇವೆ. ನಾವು ಪ್ಯೂರ್ ಟೇಬಲ್ಗೆ ಯಾವ ರೀತಿಯಾಗಿ ಟೈಮ್ ಲೈನರನ್ನು ಅಪ್ಲೈ ಮಾಡೋದು ಅನ್ನೋದನ್ನು ಇವತ್ತಿನ ಕ್ಲಾಸ್ದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿರಿ. ಮತ್ತು ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ, ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ತಮ್ಮಲ್ಲಿ ಕೇಳುತ್ತಾ ಇವಾಗ ಇವತ್ತಿನ ಪ್ರಾಕ್ಟಿಕಲ್ ಕ್ಲಾಸನ್ನು ನೋಡೋಣ. ಸೊ ಈಗ ಎಕ್ಸೆಲನ್ನು ಓಪನ್ ಮಾಡ್ಕೋತೀನಿ. ನಾನು ಏನು ಮಾಡಿದ್ದೀನಿ ಈಗಾಗಲೇ ಅಂದರೆ ಒಂದು ಡೇಟಾನ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಡೇಟಾ ಒಂದು ಫೀಸ್ ತುಂಬಿದಂಥ ಒಂದು ಡೇಟಾ ಅಂದರೆ ಸ್ಟೂಡೆಂಟ್ಗಳು ಫೀಸ್ ತುಂಬಿದಂಥ ಒಂದು ಡೇಟಾನ ರೆಡಿ ಮಾಡಿದ್ದೀನಿ. ಇಲ್ಲಿ ಸೀರಿಯಲ್ ನಂಬರ್, ಇಲ್ಲಿ ರಿಸೀಟ್ ನಂಬರ್, ರಿಸೀಟ್ ನಂಬರ್ ಇದೆ, ಆಮೇಲೆ ಡೇಟ್, ಯಾವ ಡೇಟಿಗೆ ಅವ್ರಿಗೆ ಫೀಸ್ ತುಂಬಿದ್ದಾರೆ ಮತ್ತು ಅವರು ಟೋಟಲ್ ಫೀಸ್ ಎಷ್ಟು ತುಂಬಿದ್ದಾರೆ ಅನ್ನೋದನ್ನು ನಾನು ಏನು ಮಾಡಿದ್ದೀನಿ, ಇಲ್ಲಿ ಒಂದು ಡೇಟಾನ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಈ ಡೇಟಾದಲ್ಲಿ ಒಂದು ಡೇಟ್ ಇರಲಿಕ್ಕೆ ಬೇಕು. ನಾವು ಟೈಮ್ ಲೈನನ್ನು ಅಪ್ಲೈ ಮಾಡಿ ನೋಡ್ಕೋಬೇಕಾದ್ರೆ ಡೇಟ್ ಇರಲಿಕ್ಕೆ ಬೇಕು. ಈಗ ನಾನು ಫೀಸ್ ತುಂಬಿದಂಥ ಡೇಟನ್ನು ಅಪ್ಲೈ ಮಾಡಿದ್ದೀನಿ. ಓಕೆ, ಇವಾಗ ನಾನು ಏನು ಮಾಡಿದ್ದೀನಪ್ಪ ಅಂದರೆ ಇಲ್ಲಿ ಫೀಸ್ ತುಂಬಿದಂಥ ಡೇಟನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಅದೇ ರೀತಿಯಾಗಿ ನಾವು ಪ್ರಾಡಕ್ಟ್ ಆರ್ಡರ್ ಡೇಟ್ ಇರ್ಬೋದು, ಆಮೇಲೆ ಅಡ್ಮಿಷನ್ ಡೇಟ್ ಇರ್ಬೋದು, ಯಾವುದಾದ್ರೂ ಒಂದು ಏನು ಮಾಡಬೇಕು, ನಮ್ಮ ಡೇಟಾದಲ್ಲಿ ಡೇಟನ್ನು ಹಾಕಬೇಕು. ಓಕೆ, ಒಂದು ಡೇಟ್ ಇರಲಿಕ್ಕೆ ಬೇಕು. ನಾವು ಟೈಮ್ ಲೈನನ್ನು ಅಪ್ಲೈ ಮಾಡಿ ನೋಡ್ಕೋಬೇಕಾಗ್ತಾರೆ. ಇಷ್ಟು ಆದ ನಂತರ ನಾವು ಏನು ಮಾಡ್ಕೋಬೇಕಪ್ಪ ಅಂದರೆ ಈ ಟೇಬಲ್ಗೆ ನಾವು ಪ್ಯೂರ್ ಟೇಬಲ್ ಮಾಡ್ಕೋಬೇಕು. ಪ್ಯೂರ್ ಟೇಬಲ್ ಆಗಿ ಇದನ್ನು ಚೇಂಜ್ ಮಾಡ್ಕೋಬೇಕು. ಇದು ಒಂದು ನಾರ್ಮಲ್ ಟೇಬಲ್ ಇದೆ. ಸೊ ಇವಾಗ ನಾನು ಇದನ್ನೇನು ಮಾಡ್ತೀನಪ್ಪ, ಸೆಲೆಕ್ಟ್ ಮಾಡ್ಕೊಂಡು ಪ್ಯೂರ್ ಟೇಬಲ್ ಮಾಡ್ತೀನಿ. ಓಕೆ, ಇನ್ಸರ್ಟ್ದಲ್ಲಿ ಹೋಗಿ ನಾನು ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಪ್ಯೂರ್ ಟೇಬಲ್. ಓಕೆ, ಸೊ ಇವಾಗ ಪ್ಯೂರ್ ಟೇಬಲ್. ಓಕೆ, ಸೊ ಇವಾಗ ಪ್ಯೂರ್ ಟೇಬಲ್ ಆಗಿದೆ. ಸೊ ಇಲ್ಲಿ ನಾವು ಕೊಟ್ಟಂಥವು ಎಲ್ಲ ಏನಾಗಿದಾವಪ್ಪ ಅಂದರೆ ಇಲ್ಲಿ ಬಂದಿವೆ. ಓಕೆ, ನಾವು ಏನೇನು ಅಪ್ಲೈ ಮಾಡಿದ್ದೀವಲ್ಲ, ಅವು ಟೈಟಲನ್ನು ಏನೇನು ಕೊಟ್ಟಿದ್ದೀವಲ್ಲ ಆ ಟೈಟಲ್ ಎಲ್ಲ ಇಲ್ಲಿ ಬಂದವೆ. ಸೀರಿಯಲ್ ನಂಬರ್, ರಿಸೀಟ್ ನಂಬರ್, ಡೇಟ್ ಮತ್ತು ಫೀಸ್. ಸೊ ಇವಾಗ ಒನ್ ಬೈ ಒನ್ ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ತೊಗೊಂಡು ಬಂದು ಇಡ್ತೀನಿ. ಓಕೆ, ಇಲ್ಲಿ ರಿಸೀಟ್ ನಂಬರನ್ನು ರೋಸ್ದಲ್ಲಿ ಇಡ್ತೀನಿ. ಓಕೆ, ರಿಸೀಟ್ ನಂಬರ್. ಓಕೆ, ಮತ್ತು ಇಲ್ಲಿ ಸೀರಿಯಲ್ ನಂಬರನ್ನು ಏನು ಮಾಡ್ತೀನಿ, ಇಲ್ಲಿ ವ್ಯಾಲ್ಯೂಸ್ದಲ್ಲಿ ತಂದಿಡ್ತೀನಿ. ಓಕೆ, ಸೀರಿಯಲ್ ನಂಬರ್. ಮತ್ತು ಇಲ್ಲಿ ಫೀಸನ್ನು ಕೂಡ ಏನು ಮಾಡ್ತೀನಿ, ವ್ಯಾಲ್ಯೂಸ್ದಲ್ಲಿ ತಂದಿಡ್ತೀನಿ. ಓಕೆ, ಸೊ ಈ ಪ್ರಕಾರ ಏನು ಮಾಡಿದೆಪ್ಪ ಅಂದರೆ ಇಲ್ಲಿ ರಿಸೀಟ್ ನಂಬರ್ ಮತ್ತು ಸೀರಿಯಲ್ ನಂಬರ್ ಮತ್ತು ಇಲ್ಲಿ ಸಮ್ ಆಫ್ ಫೀಸ್ ಅಂದರೆ ಒಂದು ಫೀಸ್ ತುಂಬಿದಂಥ. ಸೊ ಇಲ್ಲಿ ರೋ ಲೇಬಲ್ಸ್ ಇದೆ. ಸೊ ಇದನ್ನು ಏನು ಮಾಡ್ಕೋಬೋದು, ಇಲ್ಲಿ ಚೇಂಜ್ ಮಾಡ್ಕೋಬೋದು. ಇಲ್ಲಿ ಏನಪ್ಪ ಅಂದರೆ ಇದು ರಿಸೀಟ್ ನಂಬರ್ ಅಂತೇಳಿ ನಾನು ಏನು ಮಾಡ್ತೀನಿ, ರಿಸೀಟ್ ನಂಬರ್. ಓಕೆ, ಇಲ್ಲ ಏನು ಮಾಡ್ತೀನಪ್ಪ ಅಂದ್ರೆ ರಿಸೀಟ್ ನಂಬರ್ ಎಂದು ಅದಕ್ಕೆ ರೀನೇಮ್ ಮಾಡ್ತೀನಿ, ರಿಸೀಟ್ ನಂಬರ್. ಓಕೆ, ರಿಸೀಟ್ ನಂಬರ್ ಅಂತೇಳಿ ಅದಕ್ಕೆ ರೀನೇಮ್ ಮಾಡಿದ್ದೀನಿ. ಓಕೆ, ಇಲ್ಲಿ ರಿಸೀಟ್. ನೆಕ್ಸ್ಟ್ ಇದಕ್ಕೆ ಸಮ್ ಆಫ್ ಸೀರಿಯಲ್ ನಂಬರ್. ಸೊ ಇದಕ್ಕೆ ನಾನು ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಸೀರಿಯಲ್ ನಂಬರ್ ಅಷ್ಟೇ ಕೊಡ್ತೀನಿ. ಓಕೆ, ಸೀರಿಯಲ್ ನಂಬರ್. ನೆಕ್ಸ್ಟ್ ನಾನು ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಸಮ್ ಆಫ್ ಫೀಸ್ ಇದೆ. ಸೊ ಇದಕ್ಕೆ ನಾನು ಏನು ರೀನೇಮ್ ಮಾಡ್ಕೊತೀನಿ ಅಂದರೆ ಇಲ್ಲಿ ಟೋಟಲ್ ಫೀಸ್ ಅಂತೇಳಿ ಕೊಡ್ತೀನಿ. ಓಕೆ, ಟೋಟಲ್ ಫೀಸ್. ಓಕೆ, ಟೋಟಲ್ ಫೀಸ್ ರಿಸೀಟ್ ನಂಬರ್, ಸೀರಿಯಲ್ ನಂಬರ್ ಮತ್ತು ಟೋಟಲ್ ಫೀಸ್ ಎಂದು ನಾನು ಅವುಗಳಿಗೆ ಏನು ಮಾಡಿದ್ದೀನಪ್ಪ ಅಂದ್ರೆ ರೀನೇಮ್ ಮಾಡಿಬಿಟ್ಟಿದ್ದೀನಿ. ಓಕೆ, ಸೊ ರೀನೇಮ್ ಮಾಡಿದ್ದೀನಿ. ಸೊ ಇವಾಗ ಇನ್ನೇನು ಮಾಡ್ಕೋಬೇಕಪ್ಪ ಅಂದರೆ ಇನ್ನು ನಾವು ಏನು ಮಾಡಬೇಕು, ಇಲ್ಲಿ ಪ್ಯೂರ್ ಟೇಬಲ್, ಇಲ್ಲಿ ಇದ್ರ ಮೇಲೆ ಮೌಸನ್ನು ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ಏನು ಬರ್ತದಪ್ಪ ಅಂದರೆ ಇಲ್ಲಿ ಏನು ಬಂದಿದೆಪ್ಪ ಅಂದರೆ ಅಲ್ಲಿ ಇನ್ಸರ್ಟ್ ಟೈಮ್ ಲೈನ್. ಸೊ ಇದ್ರ ಮೇಲೆ ಮೌಸನ್ನು ಕ್ಲಿಕ್ ಮಾಡ್ಕೋಬೇಕು, ಇನ್ಸರ್ಟ್ ಟೈಮ್ ಲೈನ್. ಸೊ ಇವಾಗ ಇಲ್ಲಿ ಏನು ಬಂದಿದೆಪ್ಪ ಅಂದರೆ ಅಲ್ಲಿ ಡೇಟ್. ಓಕೆ, ಸೊ ಇವಾಗ ಡೇಟ್, ನಮ್ಮ ಡೇಟಾದಲ್ಲಿ ಏನಿದೆ ಒಂದು ಡೇಟ್ ಕಾಲಮ ಇದೆ. ಸೊ ಅದಕ್ಕೆ ಇಲ್ಲಿ ಡೇಟ್ ಅಂತ ಬಂದಿದೆ. ಸೊ ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಮತ್ತು ಇಲ್ಲಿ ಓಕೆ ಕೊಡಬೇಕು. ಓಕೆ ಕೊಟ್ಟ ನಂತರ ಏನು ಬರ್ತದಪ್ಪ ಅಂದರೆ ಒಂದು ಡೇಟ್ದ ಒಂದು ಡೈಲಾಗ್ ಬಾಕ್ಸ್ ಇಲ್ಲಿ ಬರ್ತದೆ. ಓಕೆ, ಡೇಟ್ದ ಒಂದು ಡೈಲಾಗ್ ಬಾಕ್ಸ್ ಇಲ್ಲಿ ಬರ್ತದೆ. ಸೊ ಇವಾಗ ನಾವು ಇಲ್ಲಿ ನೋಡ್ಕೋಬೋದು, ನಾವು ಎಷ್ಟು ಇಯರ್ ಒಂದು ಡೇಟಾನ ಇಟ್ಟಿದ್ದೇವಪ್ಪ ಅಂದರೆ ಇಲ್ಲಿ ನೋಡ್ಕೋಬೋದು 1 ಅಂದರೆ ಜನವರಿ ಮಂತದ, ಜನವರಿಯಿಂದ ಜನವರಿ 2023 ಅಂದರೆ 2023 ಜನವರಿಯಿಂದ ಇಲ್ಲಿ ಡಿಸೆಂಬರ್ ತನಕ. ಓಕೆ, ಇಲ್ಲಿ ಡಿಸೆಂಬರ್ ತನಕ ಏನು ಮಾಡಿದ್ದೇವೆ ನಾವು, ಡಿಸೆಂಬರ್ 2023 ಒಂದು ವರ್ಷದಿದೆ. ಮತ್ತು ಇಲ್ಲಿ ಜನವರಿ 2024. ಓಕೆ, ಜನವರಿ 2024 ಟು ಡಿಸೆಂಬರ್ 2024 ಅಂದರೆ ಜನವರಿ 2024ರಿಂದ ಡಿಸೆಂಬರ್ 2024 ಅಂದರೆ 2 ವರ್ಷ ಡೇಟಾ ನಮ್ಮ ಹತ್ರ ಇದೆ. ಸೊ ಇವಾಗ ನಾವು ಏನು ಮಾಡೋಣಪ್ಪ ಅಂದರೆ ಇಲ್ಲಿ ಮಂತ್ ವೈಸ್ ಒಂದು ಫಿಲ್ಟರ್ ಮಾಡೋಣ. ಓಕೆ, ಸೊ ಇವಾಗ ಇದನ್ನು ಡ್ರ್ಯಾಗ್ ಮಾಡ್ಕೋತೀನಿ. ಓಕೆ, ಸೊ ಡ್ರ್ಯಾಗ್ ಮಾಡಿದ ನಂತರ ಸೊ ಇವಾಗ ಇಲ್ಲಿ ನೋಡ್ಕೋಬೋದು ನೀವು
ಇಲ್ಲಿ ಯಾವುದಿದೆಪ್ಪ ಅಂದರೆ ಇಲ್ಲಿ 24 ಇದೆ. ಓಕೆ, ನಾವು ಇವಾಗ ಏನು ಮಾಡೋದು 23 ಅನ್ನು ನೋಡೋಣ. ಓಕೆ, ಇಲ್ಲಿ ನಾವು 23 ಜನವರಿ 23 ಇವಾಗ ಇಲ್ಲಿ ನೋಡ್ಕೋಬೋದು. ಇಲ್ಲಿ ಏನು ಬಂದಿದೆಪ್ಪ ಅಂದರೆ ಇಲ್ಲಿ ಜನವರಿ 2023 ನಾವು ಯಾವ ಜನವರಿ ತಿಂಗಳದಲ್ಲಿದೆ 2023ದಲ್ಲಿದೆ. ಇಲ್ಲಿ ಸೀರಿಯಲ್ ನಂಬರ್ ಎಷ್ಟಿದೆ 1 ಇದೆ ಮತ್ತು ರಿಸಿಟ್ ನಂಬರ್ 100 ಇದೆ 100. ಟೋಟಲ್ ಫೀಸ್ ಅವ್ರದ್ದು ಎಷ್ಟಿದೆಪ್ಪ ಅಂದ್ರೆ 1800. ಓಕೆ, ಇಷ್ಟು ಫೀಸ್ ಅವ್ರದ್ದು ಇದೆ. ಅದೇ ರೀತಿಯಾಗಿ ಫೆಬ್ರವರಿ ಮಂತ್ ನೋಡ್ಕೋಬೋದು. ಓಕೆ, ಮಾರ್ಚ್, ಏಪ್ರಿಲ್. ಸೊ ಈ ಪ್ರಕಾರ ಪ್ರತಿಯೊಂದು ಮಂತ್ ನಾವಿಲ್ಲಿ ಏನು ನೋಡ್ಕೋಬೋದು. ಓಕೆ, ಸೊ ಇಲ್ಲಿ ಪ್ರತಿಯೊಂದು ಮಂತ್ ನಾವು ಏನು ಮಾಡ್ಕೋಬೋದು ಇಲ್ಲಿ ನೋಡ್ಕೋಬೋದು. ಸೊ ನೆಕ್ಸ್ಟ್ ನಾನಿಲ್ಲಿ ಜನವರಿ 2024 ಇಡ್ತೀನಿ. ಓಕೆ, ಜನವರಿ 2024. ಓಕೆ, ಆಮೇಲೆ ಮಾರ್ಚ್, ಓಕೆ, ಮೇ. ಸೊ ಈ ಪ್ರಕಾರ ಪ್ರತಿ ತಿಂಗಳು ನಾವೇನು ಮಾಡ್ಕೋಬೋದು ಇಲ್ಲಿ ನೋಡ್ಕೋಬೋದು. ಸೊ ಇವಾಗ ನಾನು ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಲಾಸ್ಟ್ ಡಿಸೆಂಬರ್. ಓಕೆ, ಇಲ್ಲಿ ಡಿಸೆಂಬರ್ದಲ್ಲಿ ಇಡ್ತೀನಿ. ಓಕೆ, ಸೊ ಇಲ್ಲಿ ನೋಡ್ಕೋಬೋದು ಡಿಸೆಂಬರ್ 2024. ಓಕೆ, ಇಲ್ಲಿ 2024 ಇದೆ. ಇಲ್ಲಿ ಕೂಡ 2024 ಅಂತೇಳಿ ಹೈಲೈಟ್ ಯಾವ್ದು ನಾವು ಸೆಲೆಕ್ಟ್ ಮಾಡಿರ್ತೀವಲ್ಲ ಅದನ್ನು ಹೈಲೈಟ್ ಮಾಡಿ ತೋರಿಸ್ತದೆ. ಇಲ್ಲಿ ಫೆಬ್ರವರಿ ನಾನು ಸೆಲೆಕ್ಟ್ ಮಾಡ್ಕೋತೀನಿ, ಫೆಬ್ರವರಿ 2023. ಓಕೆ, ಇಲ್ಲಿ ಜನವರಿ 2024. ಓಕೆ, ಸೊ ಈ ಪ್ರಕಾರ ಏನು ಮಾಡ್ಕೋಬೋದು ಇಲ್ಲಿ ನೋಡ್ಕೋಬೋದು. ನಾವು ಯಾವುದು ಮಂತ್ ಸೆಲೆಕ್ಟ್ ಮಾಡಿದೆವಲ್ಲ ಅದೇ ಮಂತದ್ದು ಏನು ಮಾಡ್ತದೆ ಇಲ್ಲಿ ಡಿಸ್ಪ್ಲೇ ಮಾಡ್ತದೆ. ಓಕೆ, ಸೊ ಈ ಪ್ರಕಾರ ನಾವು ಇಲ್ಲಿ ಮಂತ್ ವೈಸ್ ನೋಡ್ಕೋಬೋದು. ಅಥವಾ ನಾವು ಇಲ್ಲಿ ಏನು ಮಾಡ್ಕೋಬೋದು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಒಂದು 6 ಮಂತ್ ನಾವು ಇಲ್ಲಿ ನೋಡ್ಕೋಬೋದು. ಓಕೆ, ಇಲ್ಲಿ ಏನು ಮಾಡ್ಕೋಬೋದು ಡ್ರ್ಯಾಗ್ ಮಾಡ್ಕೊಂಡು 6 ಮಂತ್ ಜನವರಿ ಟು ಜೂನ್. ಓಕೆ, ಇದು ಫಸ್ಟ್ ನೋಡಿರಿ, ಇದು ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಮತ್ತು ಜೂನ್. ಓಕೆ, ಟೋಟಲ ಇದು ರಿಸಿಟ್ ನಂಬರ್ ಇದೆ, ಇದು ಸೀರಿಯಲ್ ನಂಬರ್ ಇದೆ. ಈ ಟೋಟಲ್ ಫೀಸ ಎಷ್ಟು ಕಲೆಕ್ಷನ್ ಆಗಿದೆ 6 ಮಂತ್ದು. ಓಕೆ, ಸೊ ಈ ಪ್ರಕಾರ ನಾವು ನೋಡ್ಕೋಬೋದು. ಓಕೆ, ಸೊ ಅದ್ರ ನಂತರ ನಾವು ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಮತ್ತೆ ಪುನಃ ಇಲ್ಲಿ ಇದ್ರ ಮೇಲೆ ಮೌಸನ್ನು ಕ್ಲಿಕ್ ಮಾಡಿ ಇಲ್ಲಿ ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಕ್ವಾರ್ಟರ್ಸ್. ಓಕೆ, ಕ್ವಾರ್ಟರ್ ವೈಸ್ ನಾವು ಇಲ್ಲಿ ನೋಡ್ಕೋಬೋದು. ಕ್ವಾರ್ಟರ್ ಮೇಲೆ ಮೌಸನ್ನು ಕ್ಲಿಕ್ ಮಾಡಿದಾಗ ಇವಾಗ ಫಸ್ಟ್ ಕ್ವಾರ್ಟರ್, ಓಕೆ, ಸೆಕೆಂಡ್ ಕ್ವಾರ್ಟರ್. ಓಕೆ, ಈ ಪ್ರಕಾರ ನಾವು ಇಲ್ಲಿ ಕ್ವಾರ್ಟರ್ ವೈಸ್ ಕೂಡ ಇಲ್ಲಿ ನೋಡ್ಕೋಬೋದು. ಓಕೆ, ಕ್ವಾರ್ಟರ್ 3 2024. ಅದೇ ರೀತಿಯಾಗಿ ಇಲ್ಲಿ 2024 ಫಸ್ಟ್ ಕ್ವಾರ್ಟರ್, ಸೆಕೆಂಡ್ ಕ್ವಾರ್ಟರ್. ಸೊ ಈ ಪ್ರಕಾರ ನಾವು ಕ್ವಾರ್ಟರ್ ವೈಸ್ ಕೂಡ ನೋಡ್ಕೋಬೋದು. ನೆಕ್ಸ್ಟ್ ನಾನು ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಒಂದು ಮಂತ್ ಆಯ್ತಾ ಇನ್ನು ಇಯರ್ ವೈಸ್ ನೋಡೋಣ. ಓಕೆ, ಸೊ ಇಲ್ಲಿ ಏನಿದೆಪ್ಪ ಅಂದರೆ ಇಲ್ಲಿ ಇಯರ್ ವೈಸ್. ಸೊ ಇವಾಗ ನಾನು ಏನು ಮಾಡ್ತೀನಿ ಇಯರ್ ಮೇಲೆ ಮೌಸನ್ನು ಕ್ಲಿಕ್ ಮಾಡ್ತೀನಿ. ಸೊ ಈಗ ನೋಡ್ಕೋಬೋದು ಇಲ್ಲಿ 2023. ಸೊ ಈಗ 2023 ಎಲ್ಲನೂ ನಾವು ಏನು ಮಾಡ್ಕೋಬೋದು ಫಿಲ್ಟರ್ ಮಾಡಿ ನೋಡ್ಕೋಬೋದು. ರಿಸಿಟ್ ನಂಬರ್ ಎಷ್ಟಿದೆ 100 to 109 ಮತ್ತು ಸೀರಿಯಲ್ ನಂಬರ್ 1 to 10 ತನಕ ಸೀರಿಯಲ್ ನಂಬರ್ ಟೋಟಲ್ ಅವ್ರದ್ದು ಫೀಸು. ಅದೇ ರೀತಿಯಾಗಿ 2024 ಇಯರ್ದ ನಾವು ನೋಡ್ಕೋಬೋದು ಇಲ್ಲಿ ಫಿಲ್ಟರ್ ಮಾಡಿ. ಸೊ 110 to 123 ಮತ್ತು ಸೀರಿಯಲ್ ನಂಬರ್ 11 to 24 ತನಕ ಇದ್ದಾವೆ. ಸೊ ಈ ಪ್ರಕಾರ ನಾವು ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಒಂದು ಇಯರ್ ಪ್ರಕಾರ ಕೂಡ ನಾವಿಲ್ಲಿ ಫಿಲ್ಟರ್ ಮಾಡ್ಕೋಬೋದು. ನೆಕ್ಸ್ಟ್ ನಾನು ಮತ್ತೆ ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಡೇ ವೈಸ್ ಕೂಡ ಇಲ್ಲಿ ಏನು ಮಾಡ್ಕೋಬೋದು ಫಿಲ್ಟರ್ ಮಾಡ್ಕೋಬೋದು. ಜನವರಿ, ಓಕೆ, ನಾವು ಯಾವ ಡೇಟಿಗೆ ನಾವು ಮಾಡಿದ್ದೀವಿ ಅನ್ನೋ ನೋಡ್ಕೋಬೋದು. ಓಕೆ, ಇಲ್ಲಿ ಜನವರಿ 12. ಓಕೆ, ಇಲ್ಲ. ಓಕೆ, ಸೊ ಈ ಪ್ರಕಾರ ನಾವು ಏನು ಮಾಡ್ಕೋಬೋದು ಇಲ್ಲಿ ಡೇ ವೈಸ್ ಕೂಡ ಇಲ್ಲಿ ನೋಡ್ಕೋಬೋದು. ಓಕೆ, ಯಾವ ಡೇಟಿಗೆ ನಾವು ಫೀಸ್ ತೊಗೊಂಡಿದ್ದೀವಿ ಅನ್ನೋದನ್ನು ಇಲ್ಲಿ ಡಿಸ್ಪ್ಲೇ ಮಾಡ್ತದೆ. ಓಕೆ, ಸೊ ಇಲ್ಲಿ ನೋಡ್ಕೋಬೋದು. ನಾನು ಇಲ್ಲಿ ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಜನವರಿ. ಸೊ ಇಲ್ಲಿ ನಾನು ಇಲ್ಲಿ ಏನು ಮಾಡ್ತೀನಿ ಅಂದರೆ ಇಲ್ಲಿ ಡ್ರ್ಯಾಗ್ ಮಾಡ್ಕೊತೀನಿ ಇದನ್ನು. ಸೊ ಇವಾಗ ಇಲ್ಲಿ ಜನವರಿ 10. ಓಕೆ, ಜನವರಿ 10. ಓಕೆ, ಜನವರಿ 10ಗೆ ಏನಾಗಿದೆ ಇಲ್ಲಿ ಫೀಸಾ ತುಂಬಿದ್ದಾರೆ. ಜನವರಿ 10 ಡೇಟ್ ಇದೆ. ಸೊ ಈ ಡೇಟ್ ಪ್ರಕಾರ ನಾವು ಇಲ್ಲಿ ಏನು ಮಾಡ್ಕೋಬೋದು ಆ ಡೇಟ್ ಇದ್ದಿತ್ತಂದರೆ ಇಲ್ಲಿ ಏನು ಬರ್ತದೆ. ಓಕೆ, ಸೊ ಡೇಟ್ ವೈಸು ನಾವಿಲ್ಲಿ ನೋಡ್ಕೋಬೋದು. ಸೊ ನೆಕ್ಸ್ಟ್ ನಾನು ಮತ್ತೆ ಏನು ಮಾಡ್ತೀನಿ ಇಲ್ಲಿ ಮಂತ್ಸ್. ಓಕೆ, ಮಂತ್ಸ್ ಪ್ರಕಾರ ಇಲ್ಲಿ ಇಟ್ಟಿರ್ತೀನಿ. ಓಕೆ, ಜನವರಿ 2023, ಇಲ್ಲಿ ಡಿಸೆಂಬರ್ 2024 ಇಲ್ಲಿ ಡಿಸ್ಪ್ಲೇ ಆಗ್ತದೆ. ಓಕೆ, ಸೊ ಇಷ್ಟು ನೋಡಿದ ನಂತರ ನಾವು ಮತ್ತೆ ಏನು ಮಾಡ್ಬೋದಪ್ಪ ಅಂದರೆ ಇದಕ್ಕೆ ಇಲ್ಲಿ ಟೈಮ್ ಲೈನ್ ಟೂಲ್ಸ್ ಅಂತ ಬರ್ತದೆ. ಸೊ ಇವಾಗ ನಾವು ಇದಕ್ಕೆ ಕಲರನ್ನು ಚೇಂಜ್ ಮಾಡ್ಕೋಬೋದು. ಓಕೆ, ಸೊ ಇಲ್ಲಿ ನೋಡ್ಕೋಬೋದು. ಇದಕ್ಕೆ ನಮಗೆ ಬೇಕಾದಂಥ ಕಲರನ್ನು ಇಲ್ಲಿ ಹೈಲೈಟ್ ಮಾಡಿ ತೋರಿಸ್ಲಿಕ್ಕೆ ಯೂಸ್ ಮಾಡ್ಕೋಬೋದು. ಓಕೆ, ಸೊ ಇದರಲ್ಲಿ ಇರ್ತಕ್ಕಂಥ ಕಲರ್ ನಾವು ಇಲ್ಲಿ ಚೇಂಜ್ ಮಾಡ್ಕೋಬೋದು. ನೆಕ್ಸ್ಟ್ ನಾವು ಮತ್ತೆ ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಈ ಹೆಡ್ಡರನ್ನು ಕೂಡ ಇಲ್ಲಿ ರಿಮೂವ್ ಮಾಡ್ಕೋಬೋದು. ಓಕೆ, ಇಲ್ಲಿ ಹೆಡ್ಡರ್ ಡೇಟ್ ಅಂತಿದೆ ನೋಡಿರಿ. ಸೊ ಇಲ್ಲಿ ಡೇಟ್ ಬರ್ತದೆ, ಇದನ್ನು ನಾವಿಲ್ಲಿ ರಿಮೂವ್ ಮಾಡ್ಕೋಬೋದು ಮತ್ತು ಇಲ್ಲಿ ಅಪ್ಲೈ ಮಾಡ್ಕೋಬೋದು. ಓಕೆ, ಸೊ ಅದೇ ರೀತಿಯಾಗಿ ಸೆಲೆಕ್ಷನ್ ಲೇಬಲ್ ಆಗ್ತದೆ. ಸೊ ಇವಾಗ ಸೆಲೆಕ್ಷನ್ ಲೇಬಲ್ ಅಂದರೆ ಇಲ್ಲಿ ಜನವರಿ 2023 ತೋರಿಸ್ತಾ ಇದೆಯಲ್ಲ. ಸೊ ಅದನ್ನು ನಾವು ರಿಮೂವ್ ಮಾಡ್ಕೋಬೋದು ಮತ್ತು ಅಪ್ಲೈ ಮಾಡ್ಕೋಬೋದು. ಅದೇ ರೀತಿಯಾಗಿ ಸ್ಕ್ರಾಲ್ ಬಾರನ್ನು ನಾವಿಲ್ಲಿ ಏನು ಮಾಡ್ಕೋಬೋದು ರಿಮೂವ್ ಮಾಡ್ಕೋಬೋದು. ಸ್ಕ್ರಾಲ್ ಬಾರ್ ಮತ್ತು ಇಲ್ಲಿ ಅಪ್ಲೈ. ಓಕೆ, ಸ್ಕ್ರಾಲ್ ಬಾರ್ ಇದನ್ನು ನಾವಿಲ್ಲಿ ಈ ಪ್ರಕಾರ ನಾವಿಲ್ಲಿ ಸ್ಕ್ರಾಲ್ ಬಾರನ್ನು ಅಪ್ಲೈ ಮಾಡ್ಕೋಬೋದು. ಓಕೆ, ಸೊ ಈಗ ನೆಕ್ಸ್ಟ್ ಮತ್ತೇನು ಮಾಡಬೇಕು ಅಂದರೆ ಟೈಮ್ ಲೆವೆಲ್. ಓಕೆ, ಟೈಮ್ ಲೆವೆಲನ್ನು ಇಲ್ಲಿ ಅಂದರೆ ಇಲ್ಲಿ ಹೈಡ್ ಆಗ್ತದೆ ನೋಡಿರಿ. ಇಲ್ಲಿ ಮಂತ್ಸು, ಆಮೇಲೆ ಕ್ವಾರ್ಟರ್, ಡೇ,
ಈ ಪ್ರಕಾರ ಬಂದದ್ದು. ಸೊ ಮತ್ತು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಸೊ ಇಷ್ಟು ಈ ಪ್ರಕಾರ ನಾವಿಲ್ಲ ನಾನು ನೋಡ್ಕೋಬೋದು. ಸೊ ಇಷ್ಟು ಇವತ್ತಿನ ಒಂದು ಕ್ಲಾಸ್ದಲ್ಲಿ ನಾವು ಟೈಮ್ ಲೈನ್ ಬಗ್ಗೆ ತಿಳಿದುಕೊಂಡಿದ್ದೇವೆ. ಓಕೆ, ಟೈಮ್ ಲೈನನ್ನು ಯಾವ ರೀತಿಯಾಗಿ ಉಪಯೋಗ ಮಾಡ್ಕೋಬೇಕು ಒಂದು ಎಕ್ಸೆಲ್ ಪಿವಟ್ ಟೇಬಲ್ಗೆ ಅನ್ನೋದನ್ನು ಇವತ್ತಿನ ಕ್ಲಾಸ್ದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಇವತ್ತಿನ ಕ್ಲಾಸು ತಮಗೆ ಯಾವ ರೀತಿ ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿರಿ. ಜೊತೆಗೆ ವಿಡಿಯೋನ ಲೈಕ್ ಮಾಡಿರಿ, ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರಿ. ಮತ್ತು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿರಿ ಎಂದು ತಮ್ಮಲ್ಲಿ ಕೇಳುತ್ತಾ ಇವತ್ತಿನ ಒಂದು ಪ್ರಾಕ್ಟಿಕಲ್ ಕ್ಲಾಸನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮತ್ತೊಂದು ಹೊಸ ಕ್ಲಾಸೊಂದಿಗೆ ಹೊಸ ವಿಡಿಯೋದೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ. ಅಲ್ಲಿಯವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು.